ಹಾಯ್ ಫ್ರೆಂಡ್ಸ್, ನಾವು ನಮ್ಮ ಕಿವಿಗಳನ್ನು ಸ್ವಚ್ಛ ಮಾಡಲು ಕಾಟನ್ ಸ್ವಾಬ್ ಅಥವಾ ಬಡ್ಸ್ ಬಳಸಿ ಸ್ವಚ್ಛ ಮಾಡುತ್ತಿರುತ್ತೇವೆ. ಈ ರೀತಿಯಲ್ಲಿ ಸ್ವಚ್ಛ ಮಾಡುವುದು ತಪ್ಪು. ಈ ವಿಷಯವನ್ನು ಹಲವಾರು ಜನರು ವಿಧಗಳಲ್ಲಿ ಹೇಳುತ್ತಾರೆ. ಈ ವಿಡಿಯೋದಲ್ಲಿ ವಿಷನ್ಗಳ ಮೂಲಕ ಕಾಟನ್ ಸ್ವಾಬ್ ಯಾವ ರೀತಿಯಲ್ಲಿ ಕಿವಿಯ ಒಳಗಡೆ ವರ್ಕ್ ಆಗಿ ತೊಂದರೆಯನ್ನು ಉಂಟು ಮಾಡುತ್ತದೆ ಎಂಬುದನ್ನು ನೋಡೋಣ. ಹಾಗಾದರೆ ಯಾವ ರೀತಿಯಲ್ಲಿ ನಮ್ಮ ಕಿವಿಯಲ್ಲಿ ಇರುವ ಇಯರ್ ವ್ಯಾಕ್ಸನ್ನು ರಿಮೂವ್ ಮಾಡಬೇಕು, ಏಕೆ ರಿಮೂವ್ ಮಾಡಬೇಕು ಎಂಬುದನ್ನು ನೋಡೋಣ. ನಮ್ಮ ಕಿವಿಯ ಇಯರ್ ಕೆನಾಲ್ನಲ್ಲಿ ಒಂದು ರೀತಿಯ ವಿಶಿಷ್ಟವಾದ ಸ್ಪೆಷಲೈಸ್ಡ್ ಸೆಲ್ಸ್ ಇರುತ್ತವೆ. ಇವು ಅಲ್ಲಿ ಸೆರಾಮಿನ್ ಪ್ರೊಡ್ಯೂಸ್ ಮಾಡುತ್ತಿರುತ್ತವೆ. ಈ ಸೆರಾಮಿನ್ ಇಯರ್ ವ್ಯಾಕ್ಸ್ ಆಗಿ ಬದಲಾಗುತ್ತದೆ. ಈ ಇಯರ್ ವ್ಯಾಕ್ಸ್ ಒಂದು ನ್ಯಾಚುರಲ್ ಸಬ್ಸ್ಟೆನ್ಸ್. ಇದು ಒಂದು ರೀತಿಯಲ್ಲಿ ಆಸಿಡ್ ಮತ್ತು ಆಯಿಲ್ನಿಂದ ಕೂಡಿರುತ್ತದೆ. ಇದರಿಂದ ನಮ್ಮ ಕಿವಿಯಲ್ಲಿ ಬ್ಯಾಕ್ಟೀರಿಯಾ, ಫಂಗಸ್ ಮುಂತಾದ ರೋಗಾಣುಗಳು ಅಭಿವೃದ್ಧಿಯಾಗದಂತೆ ತಡೆಯುತ್ತದೆ ಮತ್ತು ನಮ್ಮ ಕಿವಿಯನ್ನು ಇನ್ಫೆಕ್ಷನ್ಗಳಿಂದ ರಕ್ಷಣೆ ಮಾಡುತ್ತಿರುತ್ತದೆ. ಇಯರ್ ವ್ಯಾಕ್ಸ್ನಲ್ಲಿ ಇರುವ ಆಯಿಲ್ನಿಂದ ಡಸ್ಟ್ ಪಾರ್ಟಿಕಲ್ಸ್ ಮತ್ತು ತೇವಾಂಶವನ್ನು ತಡೆಯುತ್ತಿರುತ್ತದೆ. ಇದರಿಂದ ನಮ್ಮ ಕಿವಿಯಲ್ಲಿನ ಇಯರ್ ವ್ಯಾಕ್ಸ್ ಕ್ಲೀನ್ ಮಾಡಬೇಕಾಗಿಲ್ಲ, ಏಕೆಂದರೆ ಇದು ನಮ್ಮ ಕಿವಿಗಳು ಆರೋಗ್ಯಕರವಾಗಿ ಇರಲು ಹೆಲ್ಪ್ ಮಾಡುತ್ತಿರುತ್ತದೆ. ಕೆಲವೊಂದು ಸಮಯದಲ್ಲಿ ನಮ್ಮ ಕಿವಿಯಿಂದ ಇಯರ್ ವ್ಯಾಕ್ಸ್ ಹೊರಗಡೆ ಬರುತ್ತಿರುತ್ತದೆ. ಇದರಿಂದ ಎರಡು ಕಿವಿಗಳನ್ನು ಸ್ವಚ್ಛ ಮಾಡಬೇಕಾಗಿರುತ್ತದೆ. ಇನ್ನು ಕೆಲವರಲ್ಲಿ ಇಯರ್ ವ್ಯಾಕ್ಸ್ ಅವಶ್ಯಕತೆಗಿಂತಲೂ ಅಧಿಕ ಇಯರ್ ವ್ಯಾಕ್ಸ್ ಪ್ರೊಡ್ಯೂಸ್ ಆಗುತ್ತದೆ. ಇದರಿಂದ ಕಿವಿ ಸ್ವಲ್ಪ ಮಂದವಾಗಿ ಶಬ್ದ ಗ್ರಹಿಸಲು ಕಷ್ಟಪಡಬೇಕಾಗುತ್ತದೆ. ಇಂತಹ ಸಮಯದಲ್ಲಿ ವ್ಯಾಕ್ಸ್ ಕ್ಲೀನ್ ಮಾಡಲು ಕಾಟನ್ ಸ್ವಾಬ್ ಯೂಸ್ ಮಾಡುತ್ತಾರೆ. ಈ ಕಾಟನ್ ಸ್ವಾಬ್ ಇಯರ್ ವ್ಯಾಕ್ಸನ್ನು ಅದಿರುವ ಪ್ರದೇಶದಿಂದ ಇನ್ನೂ ಒಳಗಡೆ ತಳ್ಳುತ್ತಿರುತ್ತದೆ. ಇದರಿಂದ ಇಯರ್ ಡ್ರಮ್ನ ಒಳಗಡೆ ಹೋಗಿ ಒಂದು ಪ್ಲಗ್ನ ರೀತಿಯಲ್ಲಿ ಬದಲಾಗಿ ಬ್ಲ್ಯಾಕ್ ಆಗುತ್ತದೆ. ಇಂತಹ ಸಮಯದಲ್ಲಿ ಇಯರ್ ವ್ಯಾಕ್ಸ್ ನ್ಯಾಚುರಲ್ ಮೆಕ್ಯಾನಿಸಮ್ನಿಂದ ಹೊರಗಡೆ ಬರದೆ ಅಲ್ಲಿಯೇ ಉಳಿದುಬಿಡುತ್ತದೆ. ದಿನದಿಂದ ದಿನಕ್ಕೆ ಈ ಇಯರ್ ವ್ಯಾಕ್ಸ್ ಡ್ರೈ ಆಗಲು ಶುರುವಾಗುತ್ತದೆ. ಇದರಿಂದ ನಮ್ಮ ಕಿವಿಯ ಇಯರಿಂಗ್ ಸೆನ್ಸ್ ಕಡಿಮೆಯಾಗುತ್ತದೆ. ಮತ್ತೊಂದು ಕಡೆ ಇದನ್ನು ಕ್ಲೀನ್ ಮಾಡಲು ಕಾಟನ್ ಸ್ವಾಬ್ ಬಳಸಿದಾಗ ಇಯರ್ ಡ್ರಮ್ ಡ್ಯಾಮೇಜ್ ಮಾಡುವ ಸಾಧ್ಯತೆಗಳು ಇರುತ್ತದೆ. ಇದರಿಂದ ಇಯರಿಂಗ್ ಲಾಸ್ ಆಗುತ್ತದೆ. ಈ ಎಲ್ಲ ಕಾರಣಗಳಿಂದ ಕಿವಿಯ ವ್ಯಾಕ್ಸ್ ಕ್ಲೀನ್ ಮಾಡಲು ಕಾಟನ್ ಸ್ವಾಬ್ ಬಳಸಬಾರದು. ಮತ್ತೆಗೆ ನಮ್ಮ ಕಿವಿಗಳನ್ನು ಸ್ವಚ್ಛವಾಗಿ ಇಡುವುದು ಎಂದುಕೊಂಡರೆ ಕಿವಿಯ ಒಳಗಡೆ ಉಗುರು ಬೆಚ್ಚಗಿನ ನೀರನ್ನು ಬಳಸಿ ವಾಶ್ ಮಾಡಬೇಕು. ಇದಕ್ಕಾಗಿ ವೈದ್ಯರ ಬಳಿಗೆ ಹೊರಟರೆ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.